ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಮಾತಾಡ್ತಾ ಇದ್ದೀವಿ ಚೆಕ್ ಬೌನ್ಸ್ ಕೇಸ್ ಬಗ್ಗೆ. ಈ ಚೆಕ್ ಬೌನ್ಸ್ ಕೇಸಲ್ಲಿ ಬಹಳಷ್ಟು ಜನ ಫೇಸ್ ಮಾಡುವಂಥ ಪ್ರಾಬ್ಲಮ್ಸು, ಕೆಲವು ಫ್ರಾಡ್ ಕಂಪನೀಸ್, ಸಿಕ್ ಕಂಪನೀಸ್, ಈ ಅಮಾಲ್ಗಮೇಷನ್ ಮರ್ಜರ್ಗಳಲ್ಲಿ ಚೆಕ್ ಕೊಡ್ತಾರೆ, ಅವ್ರು ಹೊರಟೋಗ್ತಾರೆ. ಯಾರನ್ನು ನೋಡಬೇಕು, ಯಾರ ಕಡೆ ಯಾರಿಂದ ಹಣ ವಸೂಲಿ ಮಾಡಬೇಕು ಅಂತ ಭಾಳಷ್ಟು ಜನಗಳಿಗೆ ಗೊತ್ತಿರೋದಿಲ್ಲ. ಮೊದಲನೇಗೆ ಈ ಫ್ರಾಡ್ ಕಂಪನೀಸ್ ಬಗ್ಗೆ ಮಾತಾಡೋಣ. ಕೆಲವು ಕಂಪ್ನಿಗಳು ಬಹಳಷ್ಟು ಜನಗಳಿಂದ ದುಡ್ಡನ್ನು ಡೆಪಾಸಿಟ್ಸ್ ಥರ ತಗೋತಾರೆ. ಅದು ಬೇರೆ ಬೇರೆ ಸ್ಕೀಮ್ ಇರ್ಬೋದು, ತರಾವರಿ ಸ್ಕೀಮ್ಗಳನ್ನು ತರ್ತಾರೆ, ಜನಗಳನ್ನು ಆಕರ್ಷಣೆ ಮಾಡ್ತಾರೆ. ಅವರಿಗೆ ಭರವಸೆ ಮೂಡಿಸ್ಬೇಕು ಅಂತಂದ್ಬಿಟ್ಟು ಕೊನೆಯಲ್ಲಿ ನೋಡಿ ನಾವು ಪ್ರೀಡೇಟೆಡ್ ಪೋಸ್ಟೇಟೆಡ್ ಚೆಕ್ಸ್ ಕೊಡ್ತೀವಿ, ಅಂದರೆ ನಿಮಗೆ 6 ತಿಂಗಳನ್ನ ಮುಂದಿನ ಡೇಟು ಇವತ್ತು ಹಾಕಿ ಕೊಡ್ತೀವಿ, ಸೊ ನಿಮಗೆ ಹಣ ಬರೋದು ಗ್ಯಾರಂಟಿ, ಅವತ್ತಿನ ದಿನ ನೀವು ಸುಮ್ಮನೆ ನಿಮ್ಮ ಅಕೌಂಟ್ಗೆ ಹಾಕ್ಕೊಳ್ಳಿ, ನಿಮಗೆ ದುಡ್ಡು ಸಿಗುತ್ತೆ ಅಂತ ಹೇಳ್ತಾರೆ. ಈ ರೀತಿ ಫ್ರಾಡ್ ಕಂಪ್ನಿಗಳು ಒಂದು ಟೈಮಲ್ಲಿ ಏನು ಮಾಡ್ತಾರೆ, ಅವರು ಕ್ಲೋಸ್ ಮಾಡ್ಕೊಂಡು ಹೊರಟೋಗ್ತಾರೆ. ಅವಾಗ ಏನು ಮಾಡಬೇಕು, ಚೆಕ್ಸ್ ಇರುತ್ತೆ, ಬೌನ್ಸ್ ಆಗುತ್ತೆ. ಅವಾಗ ಏನು ಮಾಡಬೇಕು ಅಂತಂದರೆ, ನೀವು ಒಂದು ಕಂಪನಿ ವಿರುದ್ಧವಾಗಿ ಒಂದು ಫೈಲ್ ಮಾಡ್ಬೋದು ಕೇಸ್ನ, ಅಥವಾ ಅವರ ನಿರ್ದೇಶಕ ಮಂಡಳಿ, ಅಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟ್ರು ಅಥವಾ ಡೈರೆಕ್ಟರ್ಸ್ ಯಾರಿದ್ರು ಅವತ್ತಿನ ದಿನದಲ್ಲಿ ಅವ್ರ ಬಗ್ಗೆ ಮಾಡ್ಬೋದು. ಅಥವಾ ಇವ್ರು ಯಾರೂ ಸಿಕ್ಕಿಲ್ಲ ಅಂತಂದರೆ ಆ ಚೆಕ್ಗೆ ಯಾರು ಸೈನ್ ಮಾಡಿದಾರೋ ಅವರು ಕೂಡ ಈಕ್ವಲಿ ರೆಸ್ಪಾನ್ಸಿಬಿಲಿಟಿ, ಅವರು ಕೂಡ ಜವಾಬ್ದಾರಿ ಆಗಿರ್ತಾರೆ. ಹಾಗಾಗಿ ಯಾವುದೇ ಕಂಪನಿಗಳಿರ್ಬೋದು. ಆಮೇಲೆ ಇನ್ನೊಂದು ಕೆಲವು ಸಂದರ್ಭಗಳಲ್ಲಿ ಮರ್ಜರ್ ಅಂತ ಆಗ್ತವೆ, ಅಂದರೆ ಚಿಕ್ಕ ಕಂಪನಿನ ದೊಡ್ಡ ಕಂಪನಿಗಳು ತೊಗೊಳ್ತವೆ. ಆ ಚಿಕ್ಕ ಕಂಪನಿಯವರು ಕೊಟ್ಟಿರೋ ಚೆಕ್ಕು ಒಂದು ಪರ್ಟಿಕ್ಯುಲರ್ ಡೇಟ್ ನಂತರ ಹೊಸ ಕಂಪ್ನಿಯಿಂದ ಇಶ್ಯೂ ಆಗ್ತಾ ಇರುತ್ತೆ. ಅಲ್ಲಿ ನೀವು ಕೇಳಿದ್ರೆ ನಮಗೆ ಗೊತ್ತಿಲ್ಲ, ಅದು ಹಳೆ ಕಂಪನಿ ವಿಚಾರ ಅಂತ ಹೇಳ್ತಾರೆ. ಈ ಕಾನೂನಿನ ಅಡಿಯಲ್ಲಿ ತುಂಬ ಕ್ಲಿಯರಾಗಿ ಹೇಳಿದ್ದಾರೆ, ಯಾವ ಕಂಪನಿ ತೆಗೆದುಕೊಳ್ಳುತ್ತೋ, ಅಂದರೆ ಚಿಕ್ಕ ಕಂಪನಿ ದೊಡ್ಡ ಕಂಪನಿ ತೊಗೊಂಡಾಗ ಆ ದೊಡ್ಡ ಕಂಪನಿ ಆ ಚಿಕ್ಕ ಕಂಪನಿಯ ಎಲ್ಲ ಹಕ್ಕು ಮತ್ತು ಬಾಧ್ಯತೆಗಳು ಅದಕ್ಕೆ ಆಟೋಮೆಟಿಕ್ಕಾಗಿ ಟ್ರಾನ್ಸ್ಫರ್ ಆಗಿರುತ್ತೆ. ಅಲ್ಲಿರುವ ಡೈರೆಕ್ಟರ್ಸ್, ಮ್ಯಾನೇಜಿಂಗ್ ಡೈರೆಕ್ಟರ್ ಅಥವಾ ಸಿಗ್ನೇಟ್ರಿಗಳನ್ನ ನೀವು ಪ್ರತಿವಾದಿಗಳನ್ನು ಮಾಡಿ ನಿಮ್ಮ ಹಣವನ್ನು ನೀವು ಯಶಸ್ವಿಯಾಗಿ ನೀವು ಪಡ್ಕೊಳ್ಬೋದು. ಈ ಚೆಕ್ ಬೌನ್ಸ್ ಕೇಸಲ್ಲಿ ಯಾವುದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು, ಯಾವುದನ್ನು ನೀವು ಕರಾರುವಕ್ಕಾಗಿ ಮಾಡಬೇಕು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಸ್ನೇಹಿತರೆ, ನಮಸ್ಕಾರ.